ವ್ಯಾಪಾರ ವ್ಯವಹಾರಕ್ಕೆ ಏನೇ ಕೈ ಹಾಕಿ 50 ರೂಪಾಯಿ ಬಂಡವಾಳ ಹಾಕಿದ್ರೆ 10 ರೂಪಾಯಿನೂ ಮನೆ. ಏನು ನಿಮ್ಗೆ ಸಂಕಲ್ಪ ಸಿದ್ಧಿ ಕಟ್ಲೆ ಅಂತ ಹೇಳಿ ನಿಮ್ಗೆ ಏನ್ ಆಗ್ಬೇಕು ಅನ್ನೋದನ್ನ ಈ ಯಂತ್ರದಲ್ಲಿ ಬರೆದು ಬಿಟ್ಟು ಇದನ್ನ ಕೆಂಪು ಬಟ್ಟೆ ದೇವಸ್ಥಾನಕ್ಕೆ ಬಂದು ಸನ್ನಿಧಿ ಬಂದು ಒಂದು ಒಳ್ಳೆತನ ಕಂಡಿರಂತ ಪ್ರಥಮ ಒಬ್ಬ ವ್ಯಕ್ತಿ ಅಂದ್ರೆ ನಾನು. ಇಲ್ಲಿ 7 ವಾರ 8 ಭಾನುವಾರ ದಿವಸ ಬರ್ಬೇಕು. ಈತನಿಗೆ ಅರ್ಕೆ ಮಾಡ್ಕೊಂಡು ಒಂದ್ ಇಲ್ಲಿ ಕಟ್ಲೆ ಕಟ್ಟಿ ಹೋಗಿ ಇದನ್ನ ಇದ್ ಮಾಡ್ಕೊಂಡು ಹೋದ್ರೆ ಖಂಡಿತ ನಿಮಗೆ ಸಕ್ಸಸ್ ಆಗುತ್ತೆ. ತುಂಬಾ ಕ್ರಿಟಿಕಲ್ ಆಗಿರ್ಬೋದು ಅಂತ ಯಾವುದೇ ಕೇಸ್ ಇದ್ರು ವಾಮಾಚಾರ ಪ್ರಯೋಗದಲ್ಲಿ ಕೈ ಕಾಲು ಸೊಂಟ ಬಿದ್ದಿರ್ತಕ್ಕಂಥ ಕೇಸ್ಗಳೆಲ್ಲ ಬಂದು ನಿವಾರಣೆ ಆಗಿದೆ. ಊರ್ ಬಿಡೋ ಟೈಮ್ ಅಂತ ಅಂದಾಗ ತಾಯಿ ಇದ್ದಾಳೆ ಬಾ ನಮ್ಮ ತಾಯಿ ಅಂತ ಒಂದು ಕಟ್ಲೆ ಕಟ್ಕೊಂಡು ಹೋದ್ರೆ ಇದನ್ನ ಕಾರ್ಯಸಿದ್ಧಿ ಪರಿಪೂರ್ಣವಾಗಿ ಆ ಪರಮಾತ್ಮನಿಗೆ ದೀಪ ಜೊತೆಗ ಏನಾಗುತ್ತೆ ನಮ್ಗೆ ಏನೇ ಸಮಸ್ಯೆ ಕಷ್ಟ ಏನೇ ದುಃಖ ಭಾನುವಾರ ಒಂದು ಬೂತ್ ಕುಂಬಳಕಾಯಿ ತಗೊಂಡು ಉಳಿಸಿ ಹೊರಾಕ್ತೀವಿ. ನಮ್ಮತ್ತ ಕಷ್ಟ ಇರೋರು ಈ ಕ್ಷೇತ್ರಕ್ಕೆ ಬರ್ಬೇಕು. ಒಂದು ತಾಯಿ ವಾಗ್ದಾನ ಅದನ್ನ ಈ ಭೂತ ಕಟ್ಟಬೇಕು. 8 ವಾರ ಪರಸ್ಪರ ನಿಮ್ ಕಾರ್ಯಸಿದ್ಧಿ ಆಗಿ ಒಂದು ಸಲ ಇದನ್ನ ಒಂದಿಲ್ಲಿ ಈ ಸ್ವಾಮಿ ಹತ್ರ ಕಟ್ಟೆ ಕಟ್ಟಿಬಿಟ್ಟು 8 ಭಾನುವಾರ ಬರಬೇಕು. ಇದಾಗೋದು ಭೂಮಿ ವಿಚಾರ ಆಗಿರ್ಬೋದು ಏನೇ ಸಮಸ್ಯೆ ಇದ್ರು ಸಹ ಈ ಪರಮಾತ್ಮ ಅದನ್ನ ಕ್ಷಣಮಾತ್ರದಲ್ಲೇ ತಾಯಿನ ದೇವಸ್ಥಾನಕ್ಕೆ ಬಂದು ಸನ್ನಿಧಿ ಬಂದು ಒಂದು ಒಳ್ಳೆತನ ಕಂಡಿರಂತ ಪ್ರಥಮ ಒಬ್ಬ ವ್ಯಕ್ತಿ ಅಂದ್ರೆ ನಾನು. ಆ ಸನ್ನಿವೇಶ ಆಧಾರ ಇತ್ತು ಅಂದ್ರೆ ನಾನು ಈ ಊರಲ್ಲಿ ಹುಟ್ಟಿದ್ದ ಇದರಿಂದನು ವ್ಯಾಪಾರ ವ್ಯವಹಾರಕ್ಕೆ ಏನೇ ಕೈ ಹಾಕಿ 50 ರೂಪಾಯಿ ಬಂಡವಾಳ ಹಾಕಿದ್ರೆ 10 ರೂಪಾಯಿನೂ ಮನೆ ತಗೋತೀವಿ. ಸಮಸ್ಯೆ ಜಾಸ್ತಿ ಆಗಿ ಆಮೇಲೆ ಜಾಸ್ತಿ ಹೆಚ್ಚಿಗೆ ಸಾಲ ಮಾಡ್ಬೋದು ಊರ್ ಬಿಟ್ಟು ಹೋಗುವಂತ ಪರಿಸ್ಥಿತಿ ಬಂದಿದೆ. ಆಮೇಲೆ ನಮ್ ಸ್ವಾಮಿಯವ್ರಿಗೆ ಹೋಗಿ ಕೇಳಿದಾಗ ಸ್ವಾಮಿ ಹಿಂಗ್ ಆಗ್ಬಿಟ್ಟಿದೀನಿ ಅಂತ ಊರ್ ಬಿಡೋ ಟೈಮ್ ಅಂತ ಅಂದಾಗ ತಾಯಿ ಇದ್ದಾಳೆ ಬಾ ನಾನು ತಾಯಿ ಕರ್ಕೊಂಡು ಹೋಗ್ತೀನಿ. ತಾಯಿ ಏನ್ ಹೇಳ್ದ ಆತರ ನಡ್ಕೊಂಡು ಹೋಗೋಣ ಅಂತ ಹೇಳಿ ನಮ್ಮ ಈ ಸನ್ನಿಧಿಗೆ ಕರ್ಕೊಂಡು ಒಂದಾದ್ಮೇಲೆ ತಾಯಿ ಕೇಳಿದ್ವಿ ನಮ್ಗೆ ಈ ತರ ಆಗಿದೆ ನಾವು ಊರ್ ಬಿಟ್ಟು ಹೋಗೋ ಪರಿಸ್ಥಿತಿಯಲ್ಲಿ ಇದೀನಿ ಏನೋ ಒಂದ್ ಒಳ್ಳೇದ್ ಮಾಡ್ಕೊಡವ ಅಂದಾಗ ಆ ತಾಯಿ ನಮ್ಗೆ ಏನ್ ಹೇಳೋದು ಅಂದ್ರೆ ನಾನ್ ಸಮಸ್ಯೆನ ಬಗೆಹರಿಸ್ತೀವಿ. ನನ್ಗೇನು ಒಂದ್ ಧೂಪ ಒಂದ್ ದೀಪ ಒಂದ್ ನೈವೇದ್ಯ ಮನೇಲಿರೋ ಒಂದ್ ಹೆಣ್ಣುಕಾಯಿ ಮತ್ತೆ ನನ್ನ ಎದುರುಗಡೆ ಇರೋ ಭೂತ ಹುಡುಗಿ 9 ಭಾನುವಾರ ಬಂದು ಪ್ರಥಮ ಭಾನುವಾರ ಒಂದು ಬೂತ್ ಕುಂಬಳಕಾಯಿ ತಗೊಂಡು ಉಳಿಸಿ ಹೊರಾಕ್ತೀವಿ. ನೆಕ್ಸ್ಟ್ ಇನ್ನ 7 ಭಾನುವಾರ ಪ್ರತಿ ಭಾನುವಾರ ಬಂದು ಬೂತ್ ಕುಂಬಳಕಾಯಿ ಹೋಳ್ಗಳನ್ನ ಮಾಡ್ಬಿಟ್ಟು ಅದ್ರಲ್ಲಿ ಎಳ್ಳೆಣ್ಣೆ ಬಿಟ್ಟು ದೀಪ ಹಚ್ಚಿ ಸುತ್ತ ಪ್ರದಕ್ಷಿಣೆ ಹಾಕಿ ಅಯ್ಯಪ್ಪನಿಗೆ ಪೂಜೆ ಮಾಡಿ ಇಟ್ಬಿಟ್ಟು ಹೋಗು ಸಮಸ್ಯೆನ ಬಗೆಹರಿಸ್ತೀವಿ. ಅದೇ ತರ ನಾನು ಫಸ್ಟ್ ಭಾನುವಾರ ಬಂದು ಬೂತ್ ಕುಂಬಳಕಾಯಿ ತಗೊಂಡು ಉಳಿಸಿ ಹೊರಾಕ್ ಹೋದೆ ಅಯ್ಯಪ್ಪನಿಗೆ. ಆಮೇಲೆ ಈ ತಾಯಿನೂ ಕೇಳಿದೆ ನಾನು ಇದೀನ ಹೋಗು ನೀನ್ ಆತರ 8 ಭಾನುವಾರ 9 ಭಾನುವಾರ ಮಾಡು ನಾನು ಇರ್ತೀನಿ ನಾನು ಕಾಯ್ತೀನಿ. ಅದೇ ತರ ನಾನು ಮಾಡ್ಕೊಂಡು ಹೋದ್ಮೇಲೆ 9ನೇ ಭಾನುವಾರ ಮುಗೀತು. ಆಮೇಲೆ ತಾಯಿ ಕೇಳಿದೆ ಮುಂದೆ ನಾನಿದ್ದೀನಿ ಸಮಸ್ಯೆ ಇವತ್ತಿಗೆ ಪರಿಹಾರ ಆಯ್ತು ಅಂತ ಮತ್ತೆ ದಿನಕ್ಕೂ ನೀನು ಅಭಿವೃದ್ಧಿ ಆಗೋದನ್ನ ನಿನ್ ಕಣ್ಣಾರೆ ನೋಡಿ ಹೇಳಿ ವಾಗ್ದಾನ ಕೊಡ್ಬೇಕು. ಅದರಂತೆ ಹೋಗಿ ನಂದೇನ್ ಮಾಮೂಲಿ ಯಥ ಪ್ರಕಾರ ಏನ್ ವ್ಯಾಪಾರ ವ್ಯವಹಾರ ಆಯ್ತು ಅದೇ ವ್ಯಾಪಾರ ಎಮ್ಮನ್ ನಂಬ್ಕೊಂಡು ಸ್ಟಾರ್ಟ್ ಮಾಡ್ಬೇಕು. ಅಲ್ಲಿಂದ ಇಲ್ಲಿವರೆಗೂ ನನ್ ಕೆಳಮಟ್ಟಂತೂ ಇರಿಸಿಲ್ಲ. ಇವತ್ತು 4 ದಿನಕ್ಕೆ ಕೊಡಂಗಾಗಿದೆ. ಅವತ್ತು ನಾನು ಬೇಡಂಗಿದ್ದು ಈ ತಾಯಿ ಕರುಣೆಯಿಂದ ಇವತ್ತು 4 ದಿನಕ್ಕೆ ನಾನೇ ಸ್ವಂತ ಕೊಡಂಗಾಗಿದೆ. ಈ ಮಟ್ಟದಲ್ಲಿ ಈ ತಾಯಿ ನನ್ನ ಈ ಜನ್ಮಕ್ಕೂ ನಾನು ಈ ತಾಯಿ ಕೈ ಬಿಡಲ್ಲ. ಈ ತಾಯಿ ನನ್ನಂತೂ ಬಿಟ್ಟಿಲ್ಲ ಅಂತ ಹೇಳ್ತೀನಿ. ಅಂದ್ರೆ ಎಲ್ಲ ಈ ತರ ನಮ್ಮತ್ತ ಕಷ್ಟ ಇರೋರು ಈ ಕ್ಷೇತ್ರಕ್ಕೆ ಬರ್ಬೇಕು. ಒಂದು ತಾಯಿ ವಾಗ್ದಾನ ಪಡಿಬೇಕು. ಮತ್ತೆ ಈ ತಾಯಿ ವಾಗ್ದಾನ ಪಡೆದು ಈ ತಾಯಿ ಏನ್ ಹೇಳ್ತಾರೆ ಅದರಂತೆ ನಡೆದಿದ್ದೆ ಆದ್ರೆ ಅವ್ರು ನನ್ಕಿನ ಹೆಚ್ಚಿನ ಮಟ್ಟಿಗೆ ಒಳಿತನ ಕಾಣ್ತಾರೆ. ಮತ್ತೆ ಅವ್ರಿಗೆ ನಂಬಿಕೆ ಬರುತ್ತೆ ಈ ಕ್ಷೇತ್ರದ ಬಗ್ಗೆ ಈ ತಾಯಿ ಬಗ್ಗೆ ಮತ್ತೆ ಇಲ್ಲಿ ನಡೀತಿರೋ ಒಂದು ಕೆಲಸ ಕಾರ್ಯಗಳ ಬಗ್ಗೆ. ಆಮೇಲೆ ಈ ಸಮಸ್ಯೆಗೆ ಏನ್ ಕೆಲಸ ಆಗ್ಬೇಕು ಏನ್ ಕಾರ್ಯ ಆಗ್ಬೇಕು ಅನ್ನೋದು ಆ ತಾಯಿನ ಬರೆದು ತಿಳಿಸ್ಕೊಡ್ತಾರೆ ನಮ್ಗೆ. ಅದನ್ನ ಆ ಕೆಲಸ ಮಾಡುವಂತ ಸಮಯದಲ್ಲಿ ಅದು ನೆಕ್ಸ್ಟ್ ಅವ್ರಿಗೆ ಕಣ್ಣಿಗೆ ಕಾಣುತ್ತೆ ಅಭಿವೃದ್ಧಿ ಆಗ್ತಿರೋದು. ಈಗ 1 ರೂಪಾಯಿ ಇರೋದು 10 ರೂಪಾಯಿ ಆಗುತ್ತೆ 10 ರೂಪಾಯಿ ಇರೋದು 100 ರೂಪಾಯಿ ಆಗುತ್ತೆ ಅಂತ ಅಂತೀವಲ್ಲ ಆ ರೀತಿ ಈ ತಾಯಿ ಕಣ್ಬಿಟ್ಟು ಕರುಣೆ ತೋರಿ ನಮ್ ಕಷ್ಟ ಎಲ್ಲ ಬಗೆಹರಿಸ್ತಾ ಇದ್ದಾಳೆ. ಅದ್ರಲ್ಲಿ ಫಸ್ಟ್ ವ್ಯಕ್ತಿ ನಾನೇ. ನನ್ನ ಒಂದು ಜೀವನದಲ್ಲಿ ಈ ಮಟ್ಟಕ್ಕೆ ಬಂದಿದ್ದೀನಿ ಅಂದ್ರೆ ಈ ತಾಯಿನೇ ಕಾರಣ. ಮತ್ತೆ ಈ ತಾಯಿ ನನ್ ಮೇಲೆ ಇಟ್ಟಿರೋ ಒಂದು ಆಶೀರ್ವಾದ. ಆಮೇಲೆ ನಮ್ಮ ಮನೆಗೂ ಅಷ್ಟೇ ಮಕ್ಳಿಗೂ ಅಷ್ಟೇ ನನ್ ಮದ್ವೆನೇ ಆಗ್ತಿರ್ಲಿಲ್ಲ ಟೈಮಲ್ಲಿ ಅವನು ನಿಂತ್ಕೊಂಡು ಈ ತಾಯಿ ಅದನ್ನು ಬಗೆಹರಿಸಿ 3 ತಿಂಗಳಲ್ಲಿ ಡೇಟ್ ಕಟ್ಟಿ 3 ತಿಂಗಳು ಮದ್ವೆನೂ ಮಾಡ್ಕೊಟ್ಟಿದ್ದಾರೆ. ಮತ್ತೆ ಒಂದು ಗಂಡು ಮಗುನೂ ಆಗಿದೆ. ನನಗೆಲ್ಲ ಇದ್ರಲ್ಲೂ ಈ ತಾಯಿ ನಮಗೆ ಸಮಸ್ಯೆನ ಕ್ಲೀನಾಗಿ ಕಾಪಾಡಿದೆ.
ನಮಸ್ತೆ ವೀಕ್ಷಕರು, ವಿವನ್ ಸುದ್ದಿವಾಹಿನಿಗೆ ಎಲ್ಲರಿಗೂ ಸ್ವಾಗತ ಹೇಳ್ತಾ ಭೂತರಾಜನ್ ಬಗ್ಗೆ ನಾವು ಈಗಾಗಲೇ ತಿಳಿಸಿದೀವಿ. ಇವತ್ತು ಭೂತರಾಜನ್ಗೆ ಯಾವ ತರ ಆರಾಧನೆ ಮಾಡಿದ್ರೆ ಬೇಗ ಉಳಿದ್ ಬರ್ತಾರೆ ಮತ್ತೆ ಯಾವ ತರ ಒಂದು ಕೆಲಸ ಕಾರ್ಯಗಳು ಮಾಡ್ಲಿ ಅಂತಾರೆ ಅಂತ ನಾವು ಕೇಳೋಣ. ನಮಸ್ತೆ. ಅವುಗಳ ಭೂತರಾಜನ್ ಬಗ್ಗೆ ನಿಮ್ಗೆ ಸಾಕಷ್ಟು ಮಾಹಿತಿ ಗೊತ್ತಿದೆ. ಮತ್ತೆ ಭೂತರಾಜನ್ಗೆ ನಮ್ ಕೆಲಸ ಕಾರ್ಯಗಳಾಗ್ಬೇಕು ಯಾವ ತರ ಪೂಜೆ ಮಾಡ್ಬೇಕು, ಯಾವ ತರ ಸರ್ವತಿ ಇದೆ. ನಮಸ್ತೆ ವೀಕ್ಷಕರೇ, ಮೊನ್ನೆ ಹೋದ ಎಪಿಸೋಡ್ ಅಲ್ಲಿ ನೋಡಿ ಜನ ಕ್ಷಣ ಮಾತ್ರನೇ ಕೆಲಸ ಆಗುತ್ತೆ, ನಿಮ್ಗೆ ಇವತ್ತು ತಡೆ ವರ್ಷದಿಂದ ಬೆಳಗ್ಗೆ ರಿಸಲ್ಟ್ ಬರುತ್ತೆ ಅಂತ ಹೇಳಿ ಸುಮಾರು ಜನ ಬರ್ತಾ ಇದ್ದಾರೆ. ನಾನು ಹೇಳೋದು ಒಂದೇ ಅವ್ರಿಗೆ, ಇಲ್ಲಿನ ಕಟ್ಟುಪಾಡು ಏನಿದೆ, ಪೂಜೆ ಏನಿದೆ, ಇದಕ್ಕೆ ನೀವು ಅದಕ್ಕೆ ಅನ್ವಯ ಆಗಿ ನಾವಿರೋ ರೀತಿ ಒಳಗೆ, ಅಮ್ಮ ಇರೋ ರೀತಿ ಒಳಗೆ ನೀವು ಅದನ್ನ ಸ್ಪಂದಿಸಿ ಮಾಡ್ಕೊಂಡು ಹೋದ್ರೆ ಬೆಳಗ್ಗೆ ರಿಸಲ್ಟ್ ಬರುತ್ತೆ. ನೀವು ಬರೇ ನಿಧಾನಕ್ಕೆಲ್ಲ ಆಗಲ್ಲ ಮಾಡಲ್ಲ ಅಂತ ನಾವೇನು ಮಾಡೋದಕ್ಕಾಗೋದಿಲ್ಲ. ಅಷ್ಟುಗಳು ನೀವು ಹೇಳ್ಕೊಂಡಾಗಲ್ಲ, ತುಂಬಾ ಕ್ರಿಟಿಕಲ್ ಆಗಿರುತ್ತೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ ಅಷ್ಟೇನೇನಿಲ್ಲ. ಮೊನ್ನೆ ಅರ್ಧ ಗಂಟೆಗೊಂದ್ಸಲಿ ಊಟ ಮಾಡಬೇಕು, ಅರ್ಧ ಗಂಟೆಗೊಂದ್ಸಲಿ ಊಟ ಅಂತ ಹೇಳಿ ಆಸ್ಪತ್ರೆಲ್ಲ ಅಡ್ಮಿಟ್ ಮಾಡೆಲ್ಲ ಮಾಡಿದ್ದಾರೆ. ಒಂದು 5 ಲಕ್ಷ ಖರ್ಚು ಮಾಡಿದ್ದಾರೆ. ಅರ್ಧ ಗಂಟೆ ರಾತ್ರಿ 12 ಗಂಟೆ 2 ಗಂಟೆ ಅಲ್ಲೇ ಅವನಿಗೆ 24 hours ಊಟ ಬೇಕೆ, ಊಟ ಊಟ ಊಟ. ಅವಾಗ ಸಣ್ಣಗಿದಾನೆ, ಹೊಟ್ಟೆ ಕೂತ್ಕೊಂಡಿದೆ. ಅವ್ನಿಗೇನು ಮನೇಲಿ ಮಾಡಾಕಿ ಸುಸ್ತಾಗ್ಬಿಟ್ಟಿದ್ದಾರೆ ಅವ್ರು. ಅದು ಮುದ್ದೆ ಊಟನೇ ಬೇಕು ಅವನಿಗೆ, ಮುದ್ದೆ ಊಟನೇ ಕೊಡ್ಲಿಲ್ಲ ಅಂತಂದ್ರೆ ಎಲ್ಲ ಎರ್ಚಾಡೋದು, ಹೋಗೋದು, ಕಿಚ್ಚಾಡೋದೆಲ್ಲ ಮಾಡ್ತಾರೆ. ಈ ತರ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರೆ ಶಿವಮೊಗ್ಗ ಹಾಕೊಂಡು ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ. ಏನ್ ಮಾಡೋದು ನಿವಾರಣೆ ಆಗಿಲ್ಲ. ತಿರ್ಗಾ ತಾಯಿ ಹತ್ರ ಬಂದಾಗ ಇಲ್ಲಿ ಬರವಣಿಗೆ ಮುಖಾಂತರವಾಗಿ ಇದು ಬ್ರಹ್ಮಪಿಶಾಚಿ ಇದು ಅಟ್ಯಾಕ್ ಆಗಿರೋದು ಅಂತ ಹೇಳಿ ಬಂತು. ಯಾಕೆ ಬಂತು ಅಂದ ಇದಕ್ಕೆ ಇವರು ಹೊಲದಲ್ಲಿ ಯಾರೋ ಒಂದು ಅರಳಿ ಮರ ವೃಕ್ಷನ ಕಡ್ದಾಕಿ ಆ ಅರಳಿ ಮಾಡ್ತಕ್ಕಂತ ಒಂದು ಆತ್ಮ ಈ ಸೇರ್ಕೊಂಡು ಇದ್ ಮಾಡಿ ಈಗೆಲ್ಲ ಮಂಡ ಹಾಕಿ ಎಲ್ಲ ಮಟ್ಟಿ ಮಾಡಿ ಪ್ರತಿಯೊಂದು ಕೂಡ ಇದು ನಿವಾರಣೆ ಮಾಡಿ ನಾವು ಪ್ರಸಿದ್ಧ ಮಾಡಿದ್ವಿ. ಅರ್ಥವಾಗಿ ಆ ತರವಾಗಿ ಕ್ರಿಟಿಕಲ್ ಕೇಸ್ಗಳು ಇರುತ್ತವೆ. ಕೇಸ್ಗಳಿದ್ದಾಗ ನಾವು ಇಲ್ಲಿನ ಪೂಜೆ ವಿಧಾನಗಳೆಲ್ಲ ನೀವು ಸ್ಪಂದಿಸಿದ್ರೆ ಖಂಡಿತ ನಿವಾರಣೆ ಆಗುತ್ತೆ. ಹಾಗಾಗಿಲ್ಲ ನೀವು ಬರೋದಕ್ಕಾಗಲ್ಲ, ಮಾಡಕ್ಕಾಗಲ್ಲ ಶಕ್ತಿ ಇದ್ರೆ ಅದಕ್ಕೂ ಒಂದು ವಿಧಾನ ಇದೆ. ಏನ್ ವಿಧಾನ ಅಂತ ಅಂದ್ರೆ, ಇಲ್ಲಿ 7 ವಾರದ 8 ಭಾನುವಾರ ದಿವಸ ಬರ್ಬೇಕು. ಬಂದು ಇಲ್ಲಿ ಈ ಭೂತರಾಜನಿಗೆ ಹರಕೆ ಮಾಡ್ಕೋಬೇಕು. ಹರಕೆ ಹೇಗಿರುತ್ತೆ ಅಂತ ಅಂದ್ರೆ ಅವರೇ ಒಂದು ಮನೆಯಿಂದ ತೆಂಗಿನಕಾಯಿ ತಗೊಂಡ್ಬರ್ಬೇಕು. ತೆಂಗಿನಕಾಯಿ ತಗೊಂಡ್ಬಂದ್ರೆ ನಾವೇ ಇಲ್ಲಿ ತಗಡು ಮತ್ತೆ ತಾಮ್ರದ ಮಳೆ ಕೊಡ್ತೀವಿ. ಅದರಲ್ಲಿ ಏನು ನಿಮ್ಗೆ ಸಂಕಲ್ಪ ಸಿದ್ಧಿ ಕಟ್ಲೆ ಅಂತ ಹೇಳಿ ನಿಮ್ಗೆ ಏನ್ ಆಗ್ಬೇಕು ಅನ್ನೋದನ್ನ ಈ ಯಂತ್ರದಲ್ಲಿ ಬರೆದು ಬಿಟ್ಟು ಇದನ್ನ ಕೆಂಪು ಬಟ್ಟೆ ನಾವೇ ಕೊಡ್ತೀವಿ, ವಸ್ತ್ರ. ಅದನ್ನ ಕಟ್ಟಿ ಅದನ್ನ ಈ ಭೂತರಾಜನ ಕಟ್ಟೋಗ್ಬೇಕು. ಅದನ್ನ ಕಟ್ಟೋಗಿ 8 ಭಾನುವಾರ ದಿವಸ ಬರ್ಬೇಕು ತಪ್ಪದಾಗಿ. ಮೊದಲನೇ 8 ಭಾನುವಾರನೂ ಕೂಡ ಈ ನೋಡಿ ಈ ಕೆಳಗಡೆ ಇದಲ್ಲ ಒಂದು ಬೂದುಂಬಳಕಾಯಿ ಅದನ್ನ ಮತ್ತಿಗೆ ಹೋಲ್ ಮಾಡಿ ಅದಕ್ಕೆ ಎಳ್ಳೆಣ್ಣೆ ಹಾಕಿ ದೀಪ ಹಚ್ಚಿ ಸ್ವಾಮಿಗೆ ಅದನ್ನ ದೀಪ ಬೆಳಗಿ ಪ್ರದಕ್ಷಿಣೆಯಾಗಿ ಪ್ರದಕ್ಷಿಣೆ ಹಾಕಿ ಹೋಗ್ಬೇಕು. 8 ವಾರ ಬರೋಸ್ಕೊಳ್ಳಿ ನಿಮ್ ಕಾರ್ಯ ಸಿದ್ಧಿ ಆಗಿ. ಹಾಗಾಗಿ ಬಂದು ಈ ರೀತಿ ಒಳಗಾರ ಮಾಡ್ಕೊಂಡ್ರೆ ನಿಮ್ ಸಂಕಲ್ಪ ಸಿದ್ಧಿ ಕಟ್ಲೆ ಅಂತ ಹೇಳಿ ಯಾರಾದ್ರೂ ಬರ್ಬೋದು. ಇನ್ನು ಹೆಣ್ಮಕ್ಳಾಗ್ಬೋದು, ಗಂಡು ಮಕ್ಳಾಗ್ಬೋದು, ಯಾರು ಬೇಕಾದ್ರೂ ಬರ್ಬೋದು. ಬೆಳಿಗ್ಗೆ 10 ಸಂಜೆ 5 ಗಂಟೆ ತನಕ ದೇವಸ್ಥಾನ ಓಪನ್ ಇರುತ್ತೆ. ಬನ್ನಿ. ನಿಮ್ಮಲ್ಲಿ ಯಾವುದೇ ಸಮಸ್ಯೆ ಇದ್ರು ಕೂಡ ಮನೆ ಒಳಗಡೆಗೆ, ಈಗ ಜಮೀನ್ದಾಗಿರ್ಬೋದು, ಕೋರ್ಟು ಕಚೇರಿದಾಗಿರ್ಬೋದು, ಈಗ ಮನೆ ಒಳಗೆ ಗ್ರಹ ಪೀಡೆದಾಗಿರ್ಬೋದು, ಈ ರೀತಿ ಒಳಗೂ ಸಹ ಈತನಿಗೆ ಆಯ್ಕೆ ಮಾಡ್ಕೊಂಡು ಬಂದು ಇಲ್ಲಿ ಕಟ್ಲೆ ಕಟ್ಟಿ ಹೋಗಿ ಇದನ್ನ ಇದ್ ಮಾಡ್ಕೊಂಡು ಹೋದ್ರೆ ಖಂಡಿತ ನಿಮ್ಗೆ ಸಕ್ಸಸ್ ಆಗುತ್ತೆ. ಎಷ್ಟೋ ಜನ 8 ವಾರದ ಒಳಗಡೆಗೆನೆ ಅದು ಪರಿಹಾರ ಆಗಿ ಅದನ್ನ ಇದು ಮಾಡ್ಕೊಂಡು ಹೋಗಿದ್ದಾರೆ. ಹಾಗಾಗಿ ಇದನ್ನ ಬಂದು ಕಟ್ಲೆ ಕಟ್ಕೊಂಡು ಹೋದ್ರೆ ಇದನ್ನ ಕಾರ್ಯಸಿದ್ಧಿ ಪರಿಪೂರ್ಣವಾಗಿ ಕೆಲಸ ಆಗುತ್ತೆ. ಬೇಕು ಒಂದು ಸಲ ಇದನ್ನ ಬಂದಿಲ್ಲಿ ಈ ಸ್ವಾಮಿ ಹತ್ರ ಕಟ್ಲೆ ಕಟ್ಟಿಬಿಟ್ಟು 8 ಭಾನುವಾರ ಬರ್ಬೇಕು. 8 ಭಾನುವಾರ ಬಂದು 8 ಭಾನುವಾರನೂ ಸಹ ಒಂದು ಬೂದುಂಬಳಕಾಯಿ ತಗೊಂಡ್ಬಂದು ಅದನ್ನ ಹೋರ್ ಮಾಡಿ ಅದಕ್ಕೆ ಎಳ್ಳೆಣ್ಣೆ ಹಾಕಿ ಸ್ವಾಮಿಗೆ ದೀಪ ಬೆಳಗಿ 8 ಪ್ರದಕ್ಷಿಣೆ ಹಾಕಿ ಸಂಕಲ್ಪ ಮಾಡ್ಕೊಂಡು ಹೋಗ್ಬೇಕು. ಕೊನೆ 8ನೇ ಭಾನುವಾರ ದಿವಸ ಒಂದ್ ಬೇರೆ ಇನ್ನೊಂದು ಬೂದುಂಬಳಕಾಯಿ ತಂದು ಸ್ವಾಮಿಗೆ ನೀಳಿಸ್ಬಿಟ್ಟು ಅದನ್ನ ಹೊಡೆದಾಕ್ ಹೋಗ್ಬೇಕು. ಈ ರೀತಿ ಮಾಡ್ಕೊಂಡಾಗ ನಿಮ್ ಹರಕೆ ಈಡೇರುತ್ತೆ. ನಿಮ್ದು ಯಾವ್ದೇ ಕಷ್ಟ ಕಾರ್ಪಣ್ಯಗಳು ಏನೇ ಇದ್ರು ಸ್ವಾಮಿ ಹೊಡೆದಾಕ್ತಾನೆ ಅದನ್ನ. ಹಾಗಾಗಿ ಅದೇ ಕೋರ್ಟು ಕಚೇರಿ ಆಗ್ಬೋದು, ಭೂಮಿ ವಿಚಾರ ಆಗಿರ್ಬೋದು, ಏನೇ ಸಮಸ್ಯೆ ಇದ್ರು ಸಹ ಈ ಪರಮಾತ್ಮ ಅದನ್ನ ಕ್ಷಣಮಾತ್ರದಲ್ಲೇ ಹೊಡೆದಾಕ್ತಾನೆ ಅದನ್ನ. ಮತ್ತೆ ಕಣ್ಣು ದೃಷ್ಟಿ ಆಗಿದೆ, ಇವಾಗ ಬೆಂಗಳೂರು ಕಣ್ಣೇನಾದ್ರು ಮನುಷ್ಯನ್ ಬಂದಿದ್ದಾಗ ಅವ್ರ ಕೆಲಸ ಕಾರ್ಯಗಳಾಗಲ್ಲ, ಅದಕ್ಕೂ ಸಹ ಈ ಪರಿಹಾರ ಇದೆ. ಇಲ್ಲಿ ಭೂತರಾಜನ ಹತ್ರ ವಿಶೇಷವಾಗಿ ಏನಂದ್ರೆ ಹೆಚ್ಚಿನ ಸಮಸ್ಯೆಗಳು ಎಲ್ಲೂ ಬಗೆಹರಿದಿಲ್ಲ ಅನ್ನೋ ಸಮಸ್ಯೆಗಳು ಬಂದಾಗ ಇದನ್ನ ಕ್ಷಣಮಾತ್ರದಲ್ಲಿ ಕೆಲಸ ಮಾಡ್ಕೊಡ್ತಾನೆ. ಇದನ್ನ ಒಟ್ಟಲ್ಲಿ ಇಲ್ಲಿ ಮಾಮೂಲಿ ಹರಕೆಯಿಂದ ಆಗೋ ಕೆಲಸನೂ ಇರುತ್ತವೆ, ಇಲ್ಲಿ ಮಂಡಲ ಹಾಕಿ ತಡೆ ಹೊಡೆಯೋ ಕೆಲಸನೂ ಇರುತ್ತೆ. ಮತ್ತೆ ಅದನ್ನ ಆ ರೀತಿ ಒಳಗೆ ಇಲ್ಲಿ ಬಂದಿದ್ದ ಕ್ಷೇತ್ರದ ಏನು ಇರುತ್ತೆ ಇದನ್ನ ಫಾಲೋ ಮಾಡ್ಕೊಂಡು ಹೋದ್ರೆ ಕೆಲಸ ಖಂಡಿತ ಆಗುತ್ತೆ. ಸುಮ್ನೆ ಒಂದ್ ತಡೆ ಹೊಡ್ಸ್ಕೊಂಡು ಹೋಗೋಣ, ಹರಕೆ ಮಾಡ್ಕೊಂಡು ಹೋಗೋಣ ಅಂದ್ರೆ ಆಗಲ್ಲ. ಬರ್ಬೇಕು ಇಲ್ಲಿಗೆ ಬಂದು ಇಲ್ಲಿ ಸ್ವಾಮಿಯ ನಂಬಬೇಕು,
ಅರ್ಕೆ ಮಾಡ್ಕೊಂಡು ಇದನ್ನ ಪೂಜೆ ಮಾಡ್ಕೊಂಡು ಹೋದ್ರೆ ಖಂಡಿತ ನಿಮ್ಗೆ ಕೆಲಸಗಳೆಲ್ಲವೂ ಕೂಡ ಸಕ್ಸಸ್ ಆಗುತ್ತೆ. ಇವಾಗ ದೇವಿಗೆ ಬೂತ್ ಕುಂಬಳಕಾಯಿ ಹಚ್ಚಿರೋದನ್ನ ನಾನು ನೋಡಿದ್ದೀನಿ. ಭೂತರಾಜನಿಗೆ ಬೂತ್ ಕುಂಬಳಕಾಯಿ ಹಚ್ಬೇಕಂತ ಏನಕ್ಕೆ ಬಂತು? ಇಲ್ಲಿ ಬೂದುಗುಂಬಳಕಾಯಿ ಅಂತಂದ್ರೆ ಅದು ಕೂಷ್ಮಾಂಡ ಅಂತಂದ್ರೆ ದೃಷ್ಟಿ ದೋಷ ಪರಿಹಾರಕ್ಕೆ, ಹೊಸ ಮನೆಗೆ ಯಾವ ರೀತಿ ನೀವು ದೃಷ್ಟಿ ಹೊಡಿ ಮಾಡ್ತೀರೋ ಹಾಗಾಗಿ ಇದು ಕೂಡ ಅಷ್ಟೇ. ಈಗ ಒಂದು ಅದರಲ್ಲಿ ಒಂದು ಭೈರವನ ರೂಪದಲ್ಲಿ ಇರುತ್ತೆ, ಅದು ಒಂದು ತಪಾವ ರೂಪದಲ್ಲಿ. ಹಾಗಾಗಿ ಅದನ್ನ ಆ ಬೂದುಗುಂಬಳಕಾಯಿಂದ ಸರ್ವ ದೃಷ್ಟಿ ದೋಷಗಳು ಪರಿಹಾರ ಆಗುತ್ತೆ ಅಂತ ಹೇಳಿ ಅಂತ ಆ ಪರಮಾತ್ಮನಿಗೆ ದೀಪ ಹಚ್ಚಿದಾಗ ಏನಾಗುತ್ತೆ, ನಮ್ದು ಏನೇ ಸಮಸ್ಯೆ ಕಷ್ಟ ಏನೇ ಇದ್ದೋ ಅವ್ನು ಹೊರಗಾಗ್ತಾನೆ ಆ ದೀಪದ ಮುಖಾಂತರವಾಗಿ ಅಂತ. ಅದಕ್ಕೆ 8 ಭಾನುವಾರ ಅನ್ನೋದು ಕೂಡ ಪ್ರಶಸ್ತವಾಗಿರ್ತಕ್ಕಂಥದ್ದು. ಏನೇ ಅಷ್ಟ ಕಷ್ಟ ಅಂತ ಹೇಳಿ 8 ಭಾನುವಾರದಲ್ಲಿ ನಮ್ಗೆ ಏನೇ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ. ಮತ್ತೆ ಆ ಕಾಯಿ ಕಟ್ಟೆನ ತಂದು ಕಟ್ಟಬೇಕು. ಅದನ್ನ ಒಂದ್ಸಲ ಕಟ್ಟಿದ್ರೆ ಸಾಕು, ಪದೇ ಪದೇ ಅಲ್ಲ, ಪ್ರತಿ ವಾರ ಬಂದು ಸ್ವಾಮಿಗೆ ಅದನ್ನ ಬೂದುಗುಂಬಳಕಾಯಿ ದೀಪ ಬೆಳಕನ್ನು ಹೋಗ್ಬೇಕು ಅದನ್ನ. ಅದೇ ಕಾಯಿನ ಇಲ್ಲಿ ಕಾಯಿ ಇಟ್ಕೊಂಡು ಕೊಡ್ತೀರಾ ನೀವು ಅಮ್ಮನವ್ರ ಹತ್ರ ಇಟ್ಟಿ ಮತ್ತೆ ಭೂತರಾಜನ ಹತ್ರ ಇಟ್ಟಿ ಪ್ರದಕ್ಷಿಣೆ ಹಾಕ್ಬಿಟ್ಟು ಕಟ್ಟುವಂತದ್ದು ಇಲ್ಲಿ ನಡೀತಾ ಇದೆ. ಈಗ ಅವ್ರ ಹತ್ರ ಕಾಯಿ ಸಿಗಲ್ಲ, ನಾವು ದೂರಿಂದ ಅಂದ್ರೆ ಆ ವ್ಯವಸ್ಥೆ ಇಲ್ಲೇ ಮಾಡ್ತೀವಿ. ಅದನ್ನ ಇಲ್ಲೇ ಬಂದು ಅವ್ರ ಏನ್ ಸಮಸ್ಯೆ ಇದ್ರು ಅವರೇ ತಗಡ ಕೊಡ್ತೀವಿ, ಮಳೆ ಕೊಡ್ತೀವಿ. ಆ ತಗಡಲ್ಲಿ ಏನ್ ಬೇಕೋ ಅವ್ರ ಕಷ್ಟ ಸುಖನ ಬರಿಬೋದು. ಬರೆದು ಅದನ್ನ ಈ ಜಾಗಕ್ಕೆ ಕಟ್ಬಿಟ್ಟು ಹೋದ್ರೆ 8 ವಾರಗಳ ಕಾಲ ಇಲ್ಲೇ ಇರುತ್ತೆ. ಅದನ್ನ 8 ವಾರ ಆದ್ಮೇಲೆ ಅದು ಬೂದುಗುಂಬಳಕಾಯಿ ಒಂದು ನಿವಾಸ ಮಾಡ್ಬೋದು. ಇಲ್ಲ ನಮ್ಗೆ ಇನ್ನೂ ಫಾಸ್ಟ್ ಆಗಿ ಕೆಲಸ ಆಗ್ಬೇಕು ಅಂದ್ರೆ ಸ್ವಾಮಿಗೆ ಅದನ್ನ ಬಲಿಶಾಂತಿ ಏನಿದೆ ಅದನ್ನ ಬಲಿಶಾಂತಿ ಕೊಟ್ಟು ಕೂಡ ಹೋಗ್ಬೋದು. ಅವ ಇನ್ನೂ ಫಾಸ್ಟ್ ಆಗಿ ಕೆಲಸ ಆಗುತ್ತೆ. ಒಂದಷ್ಟು ಜನ ಕೊಡಲ್ಲ, ನಮ್ಮ ಮನೆಯವ್ರಲ್ಲ ಇಲ್ಲ ಆಚರಣೆ ಇಲ್ಲ ಅಂತಾರಲ್ಲ, ಅಂತವ್ರ ಬೂದುಗುಂಬಳಕಾಯಿ ನಿವಾಸ ಹೊಡೆದಾಕು ನಡೆಯುತ್ತೆ. 2 ಒಂದಕ್ಕೆ ಇದಾಗುತ್ತೆ. 2 ಒಂದಕ್ಕೆ ಇದಾಗುತ್ತೆ. ರಕ್ತ ಶಾಂತಿ ಕೊಡುವಂತವ್ರು ಇರ್ತಾರೆ, ಮಾಮೂಲಿ ಸಾತ್ವಿಕವಾಗಿ ಕೊಡುವಂತವ್ರು ಇರ್ತಾರೆ. ಇಬ್ಬರಲ್ಲಿ ಯಾರು ಬೇಕಾದ್ರೂ ಬಂದು ಕೆಲಸ ಮಾಡ್ಕೊಂಡು ಹೋಗ್ಬೋದು. ಹಾಗಾಗಿ ಈ ತರ ಬ್ರಹ್ಮ ಪಿಶಾಚಿಗಳು ಕೇಸ್ ಆಗ್ಬೋದು, ತುಂಬಾ ಕ್ರಿಟಿಕಲ್ ಆಗಿರ್ಬೋದು ಅಂತ ಯಾವುದೇ ಕೇಸ್ ಇದ್ರೂ ವಾಮಾಚಾರ ಪ್ರಯೋಗದಲ್ಲಿ ಕೈ ಕಾಲು ಸೊಂಟ ಬಿದ್ದೋರ್ತಕ್ಕಂಥ ಕೇಸ್ಗಳೆಲ್ಲ ಬಂದು ನಿವಾರಣೆ ಆಗಿದೆ ಇಲ್ಲಿ ಬಂದು. ಹಾಗಾಗಿ ತುಂಬಾ ಫಾಸ್ಟ್ ಆಗಿ ಭೂತರಾಜ ಕೆಲಸ ಮಾಡ್ಕೊಡ್ತಾನೆ. ಬನ್ನಿ, ತುಂಬಾ ದೂರದಿಂದ ಫೋನ್ ಮಾಡ್ತಾ ಇದಾರೆ, ಬರ್ತಾ ಇದಾರೆ, ತುಂಬಾ ಸಂತೋಷ. ಈ ತಾಯಿ ಕೃಪೆಗೆ ಈ ತಂದೆ ಕೃಪೆಗೆ ಪಾತ್ರರಾಗಿ ಬನ್ನಿ, ನಿಮ್ಮ ಯಾವುದೇ ಸಮಸ್ಯೆ ಇದು ಬಗೆಹರಿಸ್ಕೊಂಡು ಹೋಗಿ ಖಂಡಿತ. ಮತ್ತೆ ಭೂತರಾಜನಿಗೆ ಭಾನುವಾರನೇ ಎಷ್ಟು 8 ವಾರ ಮಾಡ್ಬೇಕಂತ ಹೇಳ್ತಾರೆ. ಹೌದು, ಏನಕ್ಕೋಸ್ಕರ ಭಾನುವಾರ ಅಂತ ಅಂದ್ರೆ ಸೂರ್ಯ, ಭಾನುವಾರ ಅಂತಂದ್ರೆ ಕೆಂಪು, ತುಂಬಾ ಸಿಟ್ಟು ಕೋಪ. ಭೂತರಾಜನು ಸಿಟ್ಟು ಕೋಪನೆ. ಈ ಮಿಕ್ಕಿದ ವಾರದಲ್ಲಿ ಅಷ್ಟಾಗಿ ಅವನಿಗೆ ಇದಾಗಲ್ಲ. ಈ ಭಾನುವಾರ ದಿವಸ ವಿಶೇಷವಾದಂತಹ ಭೂತರಾಜನಿಗೆ ದಿನ ಅದು. ಅವತ್ತಿನ ದಿವಸನೇ ಮಾಡಿದ ಕೆಲಸ ಪರಿಪೂರ್ಣ ಬೇಗ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ನಾವು ಭಾನುವಾರನೇ ಇದು ಮಾಡ್ಕೊಂಡ್ಬಿಡ್ತೇವೆ. ಭಾನುವಾರ ಬಂದು ಮಾಡಿದ್ರೆ ಕಾರ್ಯಗಳು ಬೇಗ ಖಂಡಿತ ಆಗುತ್ತೆ. ಮಧ್ಯಾಹ್ನ ನಿಮ್ಗೆ ಏನಾದ್ರು ಒಂದ್ ವಾರ ಅನಾನುಕೂಲ ಆಯ್ತು ಅಂದ್ರೆ ನೆಕ್ಸ್ಟ್ ಇನ್ನೊಂದು ವಾರ ಬೇಕಾದ್ರೆ ಬನ್ನಿ. ಒಟ್ಟು 8 ಭಾನುವಾರ ಕೂಡ ಪರಿಪೂರ್ಣವಾಗಿ ಬಂದು ಕೆಲಸ ಮಾಡ್ಕೊಂಡು ಹೋಗಿ. 8 ಭಾನುವಾರ ಬರೋಷ್ಟು ಒಳಗಡೆಗೆ ನಿಮ್ ಕೆಲಸ ಆಗಿರುತ್ತೆ. ಅದ್ರ ಅನುಮಾನ ಇದೆ. ಕೆಲಸ ಆಗಿದ್ರೆ ಮತ್ತೆ ಕೆಲಸ ಆಗೋಯ್ತು ಅಂತ ಬಿಡೋ ಹಾಗೂ ಇಲ್ಲ, ಕಂಪ್ಲೀಟ್ ಮಾಡ್ಬೇಕು. ಹೌದೌದು, ತುಂಬಾ ನಿಮ್ಗೆ ಇದಾಗಿ ಬೇಗ ಇನ್ನೂ ಕೆಲಸ ಬೇಗ ಆಗ್ಬೇಕು ಅಂತ ಅಂದ್ರೆ ಈತನಿಗೆ 4 ಶಾಲಿನ ಪ್ರಾಣಿ ಬಲಿಶಾಂತಿ ಜಾಸ್ತಿ ಕೊಡೋದು ಭೂತರಾಜನಿಗೆ ಏನಿದ್ರನ್ನ. ಹಾಗಾಗಿ ಕೊಟ್ಟು ಮಾಡ್ಕೊಳ್ಳೋಂಥವ್ರು ಮಾಡ್ಕೋಬಹುದು, ಅವ್ರ ಶಕ್ತಿ ಅವ್ರ ಇಷ್ಟ ಮುಗಿದ ಮೇಲೆ. ಯಾಕೆಂದ್ರೆ ಈಗ ಇರೋರು ಇರ್ತಾರೆ, ಇಲ್ದವರು ಇರ್ತಾರೆ. ಹಾಗಾಗಿ ಇರ್ತಕ್ಕಂಥ ಇಲ್ಲದೆ ಇರ್ತಕ್ಕಂಥವ್ರು ಈ ರೀತಿ ಶಾಂತ ರೀತಿ ಒಳಗಡೆ 8 ವಾರ ಬಂದು ಅವ್ರದ ಏನಿದೆ ಕಷ್ಟಗಳನ್ನ ಹೇಳ್ಕೊಂಡು ಅದು ನಿವಾರಣೆ ಮಾಡ್ಕೊಂಡು ಹೋಗ್ಲಿ ಅಂತ ನಾವು ಕೇಳ್ಕೊಂತೀವಿ ಅಷ್ಟೇ. ಇಲ್ಲಿ ಚೌಡೇಶ್ವರಿ ಅಮ್ಮನವರು ಯಾವ ತರ ಬೇಗ ಕೆಲಸ ಮಾಡ್ತಾರೆ ಅದೇ ತರ ಭೂತರಾಜನು ಮಾಡ್ತಾ ಇದ್ದಾರೆ. ಆಮೇಲೆ ಚೌಡೇಶ್ವರಿ ಎದುರುಗಡೆನೆ ಭೂತರಾಜ ನೋಡ್ತೀವಿ. ಯಾವ ತರ ಬಂತು ಇವಾಗ ಭೂತರಾಜ ತುಂಬಾ ಚೆನ್ನಾಗಿ ಎಲ್ಲಾರ್ಗು ಕೆಲಸ ಮಾಡ್ಕೊಡ್ತಾ ಇದ್ದಾರೆ. ಯಾವ ತರ ಇಷ್ಟು ವರ್ಷದಿಂದ ನಡ್ಕೊಂಡ್ ಬರ್ತಿದೆ? ಇದು ಒಂದು 15 ವರ್ಷ 16 ವರ್ಷದಿಂದ ನಡ್ಕೊಂಡ್ ಬರ್ತಾ ಇದೆ. ಅದ್ರಲ್ಲಿ ಏನಂತಂದ್ರೆ ಇವಾಗ ಈಗ ತಾಯಿನೂ ಬೇರೆ ಅಲ್ಲ, ಭೂತರಾಜನು ಬೇರೆ ಅಲ್ಲ. ಆದ್ರೂ ಭೂತರಾಜ ಸ್ವಲ್ಪ ತಾಯಿಗಿನ ಫಾಸ್ಟ್ ಆಗಿ ಕೆಲಸ ಮಾಡ್ಕೊಡ್ತಾನ. ಇವನ್ಗೇನು ದಯೆ ಅನ್ನೋದೇನು ಇಲ್ಲ, ಅನುಕಂಪ ಅನ್ನೋದಿಲ್ಲ. ಯಾರಿಗೇನೇ ಆಗಲಿ ಒಟ್ಟ ಕೆಲಸ ಆಗ್ಬೇಕು, ಅವನಿಗೊಂದು ಸೇವೆ ಆಗ್ಬೇಕು. ಆ ರೀತಿ ಆದಾಗ ಫಾಸ್ಟ್ ಮಾಡ್ಕೊಡ್ತಾನೆ. ತಾಯಿ ಆಗಲ್ಲ, ಧರ್ಮ ಎಲ್ಲ ನೋಡ್ತಾಳೆ, ಮಕ್ಳ ಮನೆ ನೋಡ್ತಾಳೆ. ಆ ತರ ಏನಿಲ್ಲ, ನೋಡ್ಕೊಂಡು ಅವಳು ಕೆಲಸ ಮಾಡ್ಕೊಡ್ತಾಳೆ. ಈತ ಏನಿಲ್ಲ, ಇವ್ನಿಗೇನಂದ್ರೆ ಒಟ್ಟಲ್ಲಿ ಅವ್ನಿಗೆ ಏನ್ ಬೇಕು, ಪೂಜೆ ಬೇಕಾ ಮಾಡ್ಕೊಟ್ರೆ ಕೆಲಸ ಬೇಗ ಮಾಡ್ಕೊಡ್ತಾನೆ. ಅದ್ರಲ್ಲಿ ಅನುಮಾನನೇ ಇಲ್ಲ. ಏನೇ ಸಮಸ್ಯೆ ಇದ್ರೆ ಬಗೆಹರಿಸ್ಕೊಡ್ತಾನೆ ಅದರಿಂದ. ಹಿಂಗೆ ಚೌಡಿಯರು ಹೆಂಗೆ ಚೌಡಮ್ಮ ಅಂತ ಹೇಳ್ತೀವಿ, ಎಷ್ಟೊಂದು ಚೌಡೇಶ್ವರಿ ಅನ್ನೋರು ಬೆಳೆಸಿದ್ದಾರೆ. ಅದೇ ತರಾನೇ ಭೂತರಾಜ ಅವ್ರು ಕಾವಲಾಗಿ ಈ ಕ್ಷೇತ್ರವನ್ನ ಕಾಯ್ತಾ ಇದ್ದಾನೆ. ಮತ್ತೆ ಈ ಕ್ಷೇತ್ರದಲ್ಲಿ ಬಂದಿರ್ತಕ್ಕಂಥ ಯಾವುದೇ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡ್ಕೊಡ್ತಾನೆ. ಭಕ್ತಾದಿಗಳು ನಂಬಿ ಬರ್ಬೇಕು. ಒಟ್ಟಿನಲ್ಲಿ ಆಗತ್ತಾ ಹೋಗುತ್ತಾ ಅಂತ ನಿಮ್ ಮನೆಯವರೆಗೆ ಪ್ರಶ್ನೆ ಹಾಕೊಂಡು ಬೇರೆ ಫೋನ್ ನಲ್ಲಿ ನೀವು ಕೇಳ್ಕೊಂಡು ಹೋದ್ರೆ ಖಂಡಿತ ಯಾವ್ದು ಬಗೆಹರಿಯಲ್ಲ. ಬರಬೇಕು, ಒಂದ್ಸಲ ಬಂದು ತಾಯಿ ಪ್ರಶ್ನ ತಂದೆ ಪ್ರಶ್ನೆ ಮಾಡ್ಕೊಂಡು ಹೋದ್ರೆ
ಖಂಡಿತ ಬಗೆಹರಿಯುತ್ತೆ ಎಲ್ಲಾ ಸಮಸ್ಯೆಗಳು. ಒಟ್ಟಲ್ಲಿ ಭೂತರಾಜನ್ನ ದರ್ಶನ ಮಾಡ್ಬೇಕು, ಅವ್ರ ಕಡೆಯಿಂದ ನಿಮ್ಗೆ ಕೆಲಸ ಆಗ್ಬೇಕು ಅಂತಂದ್ರೆ ಅವ್ರನ್ನ ದರ್ಶನ ಮಾಡೋದಕ್ಕೆ ನೀವು ಬರ್ಲೇಬೇಕು. ಬರ್ಲೇಬೇಕು, ಎಷ್ಟೇ ದೂರ ಆಗಿದೆ ಬರಬೇಕು. ಯಾಕೆಂದ್ರೆ ಇವಾಗ ನಮ್ಗೆ ಗೋಕರ್ಣದಿಂದ ಬಂದಿದ್ದಾರೆ, ಗೋವಾದಿಂದ ಬಂದಿದ್ದಾರೆ, ಮತ್ತೆ ಗೋಕಾಕಿಂದನೂ ಬಂದಿದ್ದಾರೆ. ಅಷ್ಟೇ ದೂರಿನೇ ಬಂದಿದ್ದಾರೆ ಅಂದ್ಮೇಲೆ ಇತ್ತೀಚೆಗೆ ಒಂದು ಮೈಸೂರು, ಬೆಂಗಳೂರು, ಈ ದಾವಣಗೆರೆಯಿಂದ ಬರೋದೇನು ದೊಡ್ಡದೇನಲ್ಲ. ಹಾಗಾಗಿ ಅಲ್ವಾ ಪಾಪ ಅಲ್ಲಿಂದ ಬಂದೆ ಕಷ್ಟ, ನಿಮ್ಗೆ ದೊಡ್ಡದೇನ. ಪ್ರತಿಯೊಂದಕ್ಕೂ ರೈಲು ವ್ಯವಸ್ಥೆ ಇದೆ, ಬಸ್ ವ್ಯವಸ್ಥೆ ಇದೆ. ಬನ್ನಿ, ನಿಮ್ ಕಷ್ಟವನ್ನ ಬಗೆಹರಿಸ್ಕೊಂಡು ಹೋಗಿ. ಇದಾದ್ರೆ ಸುಳ್ಳು ಮೋಸ ಯಾವ್ದು ಇಲ್ಲ ಇಲ್ಲಿ. ನಿಮ್ಮ ಭಕ್ತಿ, ನಿಮ್ಮ ಶ್ರದ್ಧೆನೆ ನಿಮ್ಗೆ ಕಾಪಾಡೋದು. ಖಂಡಿತ ಗೊತ್ತಾಗುತ್ತೆ ನಿಮ್ಗೆ.